ಆನೆ ಆನೆ ಎಷ್ಟು ಎಲ್ಲಿಗಪ್ಪ? ಈ ಒಕ್ಕೋಡಿ. ಎಷ್ಟು ಬಂದವಂತೆ? ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ ಫೋನ್ ಮಾಡ. ನೀವ್ ಯಾರು ಹೇಳಿ? ಈಗ ಬರ್ತಾರ ತೆಂಗಿ ಮರದಲ್ಲಿ ಕುತ್ಕೊಂಡ್ಬಿಟ್ಟವ್ರೆ ಅಂತ ಒಬ್ಬ ಯಾರೋ ಇವರು. ನೀವ್ ಯಾರಪ್ಪ ಫೋನ್ ಮಾಡ್ತಿರೋದು? ಯಾವ ಊರು? ನನಗೆ ಈಗ ಫೋನ್ ಮಾಡಿದ್ರು ಸರ್, ಮಿಸ್ ಆಗಿ ಫಾರೆಸ್ಟ್ ಮಾಡಿದ್ರು, ನಾನ್ ಮಾಡಿದೆ ಸರ್. ಫಾರೆಸ್ಟ್ ನಾಗಣ್ಣ. ನಾನೇ ಮಾತಾಡ್ತಿರೋದು. ನೀನ್ ಯಾರೇ ಮಾಡ್ತಿರೋದು ಫೋನು? ನಾವು ಬಳ್ಳಾಪುರ ನರಸಿಂಹರಾಜು. ಬಳ್ಳಾಪುರ ನರಸಿಂಹರಾಜು ಅದೇ ಎಣ್ಣೆ ಮಾಡ್ತಿರಲ್ಲ. ಹಾ, ಬಳ್ಳಾಪುರ ನರಸಿಂಹರಾಜು ಎಣ್ಣೆ ಮಾಡ್ತಿಯಲ್ಲ, ಎಲ್ಲಿ ಬಂದವ ಆನೆ? ಒಕ್ಕೋಡಿ. ಎಷ್ಟ್ ಬಂದವಂತೆ? ಕೇಳಿಲ್ಲ ಸರ್, ಗಾಬರಿ ಮಾಡ್ಬಿಟ್ಟೆ. ಯಾರೋ ಮರದ ಮೇಲೆ ಸೇರ್ಕೊಂಡ್ಬಿಟ್ಟವ್ರಂತೆ. ನಾನು ಫಾರೆಸ್ಟ್, ನನ್ನ ನಂಬರ್ ಕೊಟ್ಟವ್ರು ಫಾರೆಸ್ಟ್ ಅಂತ ನನಗೆ. ಹಂಗಾಗಿ ನಾನು ಅರ್ಜೆಂಟ್ ಮಾಡಿದೆ ನಗಣರೆ. ಒಕ್ಕೋಡೆಗೆ ಅವಂತ ಎಲ್ಲ ಒಂದು ಒಕ್ಕೋಡೆಗೆ ತೆಂಗಿ ಮರದಾಗ ಕುತ್ಕೊಂಡು ಫೋನ್ ಮಾಡಿದ್ರು ಸರ್ ನನ್ಗೆ. ಒಂದ್ ಕೆಲ್ಸ ಮಾಡು, ಏಣಿ ಐತಲ್ವಾ ನಿಮ್ ಮನೆಗೆ? ಹೋಯ್ತು ಸರ್. ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡ್ ಆನೆಗ್ ತಿಗಾಕಿ ಐತಿರು ಬಂದ್ಬಿಡ್ತೀರ ಅಷ್ಟ್ರೊಳಗೆ. ಹಿಂಗ್ ಎಷ್ಟು ಜನ ಕೊಟ್ಟಿರ್ತಾರಲ್ಲ ನನ್ನ ಮಗನಿಗೆ ಸಾಯ್ತಾವ್ರವ್ರು. ಆನೆ ಏಣಿ ಹಾಕೊಂಡು ಏಣಿ ಹಾಕೊಂಡು ಹೋಗ್ಬೋದಾರಲ್ಲ ಇವ್ರು. ಫಾರೆಸ್ಟ್ ಇವನು ಯಾರನ್ನ ಇದು ಶಾಟ್ರದಾಗ ಸರಿ ಸೇವಿಂಗ್ ಶಾಪ್ ಇಟ್ಟಿರನು ನೋಡವ್ರು. ಅವ್ನು ಬೇಜ್ ಎತ್ತಿ ಸಾಯ್ತಾವನ್ ತೆಂಗಿ ಮರದ ಮೇಲೆ ಎತ್ತಿ. ಹಲೋ ನರಸಿಂಹರಾಜು. ಹಲೋ ನರಸಿಂಹರಾಜು. ಜನ ಕೊಟ್ಟಿದ್ ನನ್ನ ಮಗ ಇವನು ಫಾರೆಸ್ಟ್ ಮೊನ್ನಾಕಿ ಏಣಿ ಹಾಕೊಂಡು ಅಂತಾನಲ್ಲ. ನೋಡಮ್ಮ ಇವ್ನ ಯಾರೋ ಫಾರೆಸ್ಟ್ ನರಸಿಂಹರಾಜು. ಅಲ್ಲ ಕಣ್ರಿ. ಹಲೋ, ನಾನೇ 3 ಹೆಜ್ಜೆ ನಡೆಯಕ್ಕಾಗಲ್ಲ ಇಲ್ಲಿ ಹೊಟ್ಟೆ ಹಾಕೊಂಡು. ನರಸಿಂಹರಾಜು ಬಿಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ಸು ನೀವು. ನರಸಿಂಹರಾಜು, ನಾವ್ ಬರ್ತಾ ಇದೀವಪ್ಪ. ಹೊರದಿಲ್ಲ ಹೊರಗೆ ಹೋಗ್ಬೇಕು. ನಾವ್ ಹೇಳಿಲ್ಲ ಹೋಗೋದಿಲ್ಲ. ಹಲೋ ಹಲೋ ಮತ್ತೆ ಅಲ್ಲ ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊಟ್ಟೋದಿಗೆ ಅವನ್ ಕೇಳಿದ್ರಪ್ಪ ಆನೆ. ಹಲೋ ತಿಕ್ಕಲ್ ನನ್ನ ಮಕ್ ಮಾಡ್ದ ನಾನು. ನರಸಿಂಹರಾಜು ಅವ್ರೆ. ಇಲ್ಲ ಬಿಡ್ರಿ ಇಡ್ರಿ. ಯಾಕಪ್ಪ? ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊಟ್ಟೋದಿಗೆ ಅವನ್ ಬಿಡ್ತಾವ. ನೋಡಮ್ಮ ಇವ್ರು ಯಾವ ತಿಕ್ಕಲ್. ನರಸಿಂಹರಾಜು, ನಾನು ಹೋಗಿ ಯಾರಿಗ್ ಮಾಡ್ದೆ ನೋಡು. ನರಸಿಂಹರಾಜು ಇಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ರಿ. ನಿಮ್ಮ ಹತ್ರ ಕೆಲಸಕ್ಕೆ ಏನ್ ಸೇರ್ತೀರಿ? ಎಲ್ಲ ಕುಡ್ಕೊಂಡು ತಿರ್ಗಾಡ ಬಿಟ್ಟು. ನರಸಿಂಹರಾಜು, ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಬಿಟ್ಟು ತೋಟ ಎಲ್ಲ ಹಾಳು ಮಾಡ್ಬಿಡ್ತವೆ. ತೆಂಗಿ ಮರದ್ಮೇಲೆ ಕುಂತವ್ರು ಅಲ್ಲೇ ಒಬ್ರು. ಹೌದಾ? ನಾನ್ ಅದಕ್ಕೆ ಅಪ್ಪ ಹೇಳ್ತಿರೋದು. ಎಷ್ಟ್ ಬಂದವಂತೆ? ಕೇಳಿಲ್ಲ ಅರ್ಜೆಂಟ್ನಾಗ ನಾನು. ಏನ್ ಗೊತ್ತಾ, ನಾನು ಈಗ ಅರ್ಜೆಂಟ್ಗೆ ನೀನ್ ಹಬ್ಬ ಹೋಗಿ ಏಣಿ ತಗೊಂಡು ಹೋಗಿ ಆನೆಗೆ ಯಾಕನ ಒಂದು ಕಿಡ್ಕೊಂಡು ತಿಗ ಕೇಯ್ತಿರು. ಅಷ್ಟೊಳಗೆ ಬಂದ್ಬಿಡ್ತೀವಿ ನಾವು ಜೀಪ್ ಹಾಕೊಂಡು. ಅಷ್ಟೊಂದು ಜೀಪ್ ಹಾಕಿ ನೋಡ್ಬೋತೀರಾ? ಸ್ವಾಣ ತಿರುಗಿ ಹಿಂದಗಡೆ ಕೆಡ್ತಿದ್ದಾಗಿ ನನ್ಗೆ ಇವು ಕೊಳ್ಳು ಪಚ್ಚೆಲ್ಲ ಈಟಿ ಬಂದ್ಬಿಡ್ತವೆ. ಯಾರೋ ನನ್ ಗುರ್ತಿಗಲ್ಲ ನನಗೆ. ನೀನ್ ಎಂತ ಸಾವು ಕೊಡ್ತಾ ಇದೀಯ ನೋಡ್ರಿ ಫಾರೆಸ್ಟ್ನರೆ. ಎಲ್ಲೋ ಕಾಕಿ ಇಲ್ಲೆಲ್ಲ ತಿನ್ಕೊಂಡು ಮಳೆ ಕೊಡ್ತಿದ್ದೀನಿ ಹೊಟ್ಟೆ ಮೇಲೆ ಇಸ್ಕೊಂಡು. ಅಲ್ಲಿ ಆನೆ ತಗೋ ಹೇಳಿ ತಗೊಂಡೋಗಿ ತಿಳ್ಸ್ಕೊಳ್ಳೋಣ. ನಾನ್ ಹೇಳದ್ ಅರ್ಥ ಮಾಡ್ಕೊಳಪ್ಪ. ನೀನು ನೀನ್ ಫಾರೆಸ್ಟ್ ಅಲ್ಲ, ಯಾರೋ ನೀವು ಬಸ್ ಸ್ಟ್ಯಾಂಡ್ ಕುಡ್ಕೊಂಡ್ ತಿರ್ಗಾಡ ನೀನು. ನೀನ್ ಎಲ್ವ ನಾವು ಅಮ್ಮಂತ ಫೋನ್ ಮಾಡಿರೋದು. ನಮ್ಗೇನ್ ಗೊತ್ತಿರಿ, ಹಿಂಗೆ ಹೇಳಿದ್ ನಾವ್ ಅರ್ಜೆಂಟ್ ಮಾಡುದು. ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ನಮ್ಮ ಮಗಿನ ಕೈ ತೆಗಿಸ್ಕೊಂಡ್ ಮಾಡಿದ್ದು. ನಮ್ಗೇನ್ ಗೊತ್ತು? ಯಾವನ ಎತ್ಲಾರ ಸತ್ ಹೋಗ್ಬಿಟ್ಟು ನಮ್ಗೇನ್ ಆಗ್ಬೇಕ? ನಮ್ಗೆ ಫೋನ್ ಮಾಡ್ಬೇಡ್ರಿ. ಯಾರ್ದು? ನಿಮ್ದು ಹುಟ್ಟಿದಬ್ಬ ಶುಭಾಶಯಗಳು ನರಸಿಂಹಣ್ಣ. ಇಲ್ಲ ಸ್ವಾಮಿ, ನಮ್ದು ಹುಟ್ಟಿದಬ್ಬ ನನ್ಗೆ ಗೊತ್ತಿದ್ದಾರೆ, ಅದು ಮಾಡೇ ಇಲ್ಲ. ನಾನು ಶುಭಾಶಯನೂ ಇಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ನರಸಿಂಹಣ್ಣ ಹುಟ್ಟಿದಬ್ಬ ಶುಭಾಶಯಗಳು. ಹ್ಯಾಪಿ ಬರ್ಡೇ ಟು ಯು. ಕೇಕ್ ಕಟ್ ಮಾಡ್ರಿ, ಎಲ್ಲ ಕೇಕ್ ಕಟ್ ಮಾಡ್ರಿ. ಇಲ್ಲ ನೀವು ನಿಮ್ದು ಸ್ವಾಮಿ ಬರ್ತಡೇ? ಇಲ್ಲ, ನರಸಿಂಹಣ್ಣಂದು. ನರಸಿಂಹರಾಜು ಬಳ್ಳಾಪುರ. ಒಳ್ಳೇದ. ನಮ್ದೇನಿಲ್ಲ, ನಮ್ ಬರ್ತಡೇ ಗೊತ್ತಿಲ್ಲ ಸ್ವಾಮಿ. ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನಗೆ. ಯಾವಾಗ ಹುಟ್ಟಿದೋ ಗೊತ್ತಿಲ್ಲ?
ಇಲ್ಲ ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನನಗೆ. ಇದೇನು ಇಷ್ಟೊತ್ತಾಗ ಫೋನ್ ಮಾಡಿದ್ದೀರಾ, ಹುಟ್ಟಿದಬ್ಬ ಗೊತ್ತಿಲ್ಲ ಅಂತೀರಾ? ಇಲ್ಲ, ಫೋನ್ ಮಾಡಿದ್ರಲ್ಲ ಅದಕ್ಕೆ ಯಾರು ಅಣ್ಣರು ಅಂತ ನಾವು ಮಾಡ್ದ ಸ್ವಾಮಿ. 12 ಗಂಟೆ ಅದಕ್ಕೆ ಫೋನ್ ಮಾಡಿದ್ದಾರೆ ಅಯ್ಯೋ, ವಾಪಸ್. ಏನ್ ಮಾಡ್ತಿರೋ ಮನೆ ತಲೆ ಮಾತ್ರ ನಿಂಗೆ ಮನೆ ಕಂಡಿದ್ದು ತಲೆನೋವು. ಹ್ಮ್ ಮನೆ ಕಂಬಿಟ್ಟಿದ್ದು ಈಗ ಎಚ್ಚರಿಕಾತ್ ಒಂದ ಮಾಡೋಣ ಅಂತ ಎದ್ದ ಸ್ವಾಮಿ. ಎಲ್ಲಿ ಈಚೆ ಇದ್ದೀರಾ? ಓ ಈಚೆಗೆ ಹೇಳಿ ಇದು ಅಣ್ಣ ಸರಿ ಅಣ್ಣ, ಓ ಹೇಳಿ ಸ್ವಾಮಿ. ಬೆಳಿಗ್ಗೆ ಪಾರ್ಟಿ ಎಷ್ಟು ಗಂಟೆಗಣ? ಆ ಬೆಳಿಗ್ಗೆ ಏನು ಇಲ್ಲ ಸ್ವಾಮಿ, ಆ ಪಾರ್ಟಿ ಏನು ಇಲ್ಲ. ನಮ್ದು ಮಗಳದು ಇದು 17-18ನೇ ತಾರೀಕು ಮದ್ವೆ ಐತೆ ಸ್ವಾಮಿ, ಅಷ್ಟಿನ್ನೇನು ಇಲ್ಲ. ಅಣ್ಣ, ಆ? ನೀವು ಅಷ್ಟು ಕೋಟಿಗೆ ಬದುಕಿದ್ದೀರಾ, ಏನ ಪಾರ್ಟಿ ಮಾಡ್ಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡ್ಕೊಂಡ್ಬಿಡ್ತಾರಣ್ಣ. ಯಾರ ನಿಮಗ್ ಸುಳ್ಳು ಹೇಳ್ಯಾರ ಸ್ವಾಮಿ, ನಾವು ಯಾವ್ದು ಬದುಕಿಲ್ಲ, ಏನೂ ಇಲ್ಲ. ಒಟ್ನಾಗೆ ನಾವು ಬರ್ತಡೇ ಏನು ಮಾಡ್ಕೊಳಲ್ಲ ನಾವು. ಅಣ್ಣ ಮಾಡ್ಕೊಬೇಕಣ್ಣ, ಯಾಕಣ್ಣ? ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನಾವು. ಮಾಡ್ಕೊಂಡ್ ನಮ್ಗೆ ಏನಕ್ಕೆ ಬರ್ತಡೇ ಅವೆಲ್ಲ. ಅಣ್ಣ, ನಿಮ್ ಹೆಂಗುಸ್ರೆ ಹೇಳಿದಣ್ಣ ನಿಮ್ ಬರ್ತಡೇ ಇವತ್ತು ಅಂತ. ಖಂಡಿತ ಇಲ್ಲ ಸ್ವಾಮಿ. ಅಯ್ಯೋ, ಅವರೇ ಊಸ್ ಕಿತ್ಕೊಂಡ್ ಮಡಿಕೊಂಡವ್ರ. ಯಾವ ಬರ್ತಡೇನೂ ಇಲ್ಲ ನಮ್ದು. ಮತ್ತೆ ನೀವು ಗೊತ್ತಾಗಲ್ಲ ಯಾರು ಅಂತ ಹೇಳಿ ಸ್ವಾಮಿ. ನಾನ್ ಗಂಗರಾಜ. ಯಾರು ಇವ್ರು? ಇದು ಎಂತದು, ಬೂನಳ್ಳಿ ಗಂಗರಾಜು. ನಿಂತೋಯ್ತಲ್ಲ ಸ್ವಾಮಿ ನಾಟಕ. 11ನೇ ತಾರೀಕು ನಾಟಕ ಇತ್ತು ನಾಳೆ. ನಿಂತಾಯ್ತು. ಏನ್ ಮಾಡೋಣ ಬಿಡಿ ಅತ್ತ. ನಿಮ್ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನೆಯವ್ರ ಹುಟ್ಟುಹಬ್ಬ ಅಂತ. ಇಲ್ಲ ಇದು ಏನೋ ಪೋಸ್ಟ್ ಆಫೀಸ್ ದುಡ್ಡು ಗಿಡ್ಡು ಬಂದಿದ್ರ? ಅಣ್ಣ, ಪೋಸ್ಟ್ ಆಫೀಸ್ ಇಂದ ಇರ್ಲಿ. ಹಾ, ನಿಮ್ ಹೆಂಗಸ್ರು ಕೇಳಿದ್ರಲ್ಲ ಅಣ್ಣ, ಮತ್ತೆ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ. ಗೌಡ್ರೆ, ನಮ್ ಫಿಲಮು ನಮ್ದೇ ತಿಕ್ಕರ್ಕೊಂಡು ಉರ್ವಾಕ್ಲಾಗತ್ತಿದ. ಅದೇ ಏನಿಲ್ಲ, ತಿಕ್ಕರ್ಕೊಂಡೇನು ಈ ಮದ್ವೆ 2 ಮದ್ವೆ ಮಾಡ್ದು. ಒಂದು ಹುಡುಗಂದೇನು ಒಂದು ಹತ್ಲೋ ಹಲ್ದಂಗ ಆಗೋತು. ಅದೇನ್ ಲೆಕ್ಕಕ್ಕೆ ಬರಲ್ಲ. ಇದು ಸ್ವಲ್ಪ ದುಡ್ಡು ಕಾಸು. ಹಂಗಾಗಿ ಬೆಳಿಗ್ಗೆ ಬರ್ತೀನ್ರಿ, ಬಂದು ಪತ್ರಿಕೆ ಮಾಡ್ಕೊಂಡು ಹೋಗೋಣ. ಕುಡಿಕಿರದಲ್ಲ ಮಗಳಿಗೆ ಅಲ್ಬಣ. ಏನು ಕುಡಿಕಿಲ್ಲ ಸುಮ್ಮನೆ. ಏನು ಅಂತದ್ದು ಏನು ತೋಟ ತುಡಿಕೆ ಇದ್ರೇನೋ ಕುಡಿಬಹುದು. ಈಗೆಲ್ಲ ಬಡ್ಡಿ ಬರಲ್ವಾ ಅಣ್ಣ, ಬಡ್ಡಿಗಳು ಅವೆಲ್ಲ? ಏನ್ ನಾವು ಅವ್ರು ಬೇರೆ ಆತರ, ಹಿಂಗ ನಿಮ್ಮ ನಕ್ಕು ನಿಕ್ಕು ನಿಂತ ಹಿಂಗೆ ಅಂತಾರಲ್ಲ ಅವ್ರು. ನಮ್ಗೆ ಹಂಗ ಕೊಡಲ್ಲ ಸ್ವಾಮಿ. ಏನ್ ಮಾಡೋಣ, ಕೊಟ್ರ ಸಾಕು ಸ್ವಾಮಿ. ಕೊಟ್ರ ಸಾಕು ಸ್ವಾಮಿ, ಅಷ್ಟೇ. ಹೇಳ, ನಿನಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ. ಅವ್ರನ್ನ ಇನ್ನೊಂದು 5 ದಿವಸದೊಳಗಾಗಿ ನಿನ್ಗೆ ಎಲ್ಲಾರು ದುಡ್ಡು ತಂದು ಕೊಡ್ಬೇಕು. ಹೇಳೋ, ಅವ್ರನ್ನೆಲ್ಲ ಆ ತರ ಮಾಡ್ತಾ ಇದ್ದೀನಿ ನಾನು. ಹೇಳೋ, ಈಗ ಯಾರ್ಯಾರು ದುಡ್ಡು ಕೊಡ್ಬೇಕು, ಮೇನು 3 ಹೆಸರುಗಳು ಹೇಳೋ. ದುಡ್ಡು ಕೊಡ್ತಾರ? ದುಡ್ಡು ಕೊಡಂಗ್ ಮಾಡ್ತೀನಿ ಕಣ. 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ. ಹೇಳೋ, ನಾನು 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಯಾವತ್ತು ಮತ್ತೆ ಫೋನೇ ಮಾಡಲ್ಲ, ಗೊತ್ತಾ? ವೆಂಕಟೇಶು, ರುದ್ರೇಶು, ಆಮೇಲೆ ಇವರು ಸೀನಪ್ಪ, ಆಮೇಲೆ ಇವರು ವೆಂಕಟೇಶ, ರುದ್ರೇಶು, ಸೀನಪ್ಪ, ಆಮೇಲೆ ಇವರು ಲಕ್ಷ್ಮಮ್ಮ, ಆಮೇಲೆ ರಮೇಶು, ಕುಮಾರಪ್ಪರು. ದೊಡ್ಡ ದುಡ್ಡು ಇಷ್ಟು ಸ್ವಾಮಿ. ಇಷ್ಟು ಬಂತು ಅಂದ್ರೆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸ್ವಾಮಿ. 1 ಲಕ್ಷ ರೂಪಾಯಿ ಕೊಡ್ತೀನಾ? ಎಲ್ಲಿ ಅದೇಳಿ ನೀವು? ಕಂದ, ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಬರ್ತಾ ಇದ್ದೀನಿ ನಡ್ಕೊಂಡು. ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ. ನನಗೆ ಯಾವ ಭಕ್ತರುಗಳು ದಾರಿ ತೋರಿಸ್ತಾರೋ ಆ ಮನೆಗೆ ಹೋಗ್ತಾ ಇರ್ತೀನಿ ನಾನು. ಈಗ ನೀನು ಕಷ್ಟ, ನನಗೆ ಗೊತ್ತಾಯ್ತು ನಿನ್ ಕಷ್ಟ ಎಲ್ಲ. ಅದಕ್ಕೆ ಇವತ್ತು ಅಮಾವಾಸ್ಯೆ 12 ಗಂಟೆ ಅಲ್ವಾ, ನಾಳೆ 12 ಗಂಟೆ 10 ನಿಮಿಷ ಆಯ್ತು. ಅದಕ್ಕೆ ಬರ್ಬೇಕಾದ್ರೆ ಬರ್ತಾ ರೋಡಲ್ಲಿ ಒಂದು ಸ್ಮಶಾನ ಸಿಕ್ತು. ಅದಕ್ಕೆ ಈಗ ಮಣ್ಣು ಮಾಡಿ ಹೋಗಿದ್ರು. ಯಾವ್ದೋ ಒಂದು ಹೆಣನ ಎಬ್ಬಿಸ್ಕೊಂಡಿಸಿದೀನಿ. ಯಾವ್ದೋ ಒಂದು ಮಣ್ಣು ಮಾಡಿ ಹೋಗಿದ್ರು. ಕದ ತೆಗಿ ಮಗ, ಕದ ತೆಗಿ. BN ನರಸಿಂಹರಾಜು ರೇ, ನಾನ್ ಕಣ್ರಿ ನರಸಿಂಹರಾಜು ರೇ.
ಯಾರಣ್ಣ? ನಾನು ನರಸಿಂಹರಾಜು. ಗೊತ್ತಾಗ್ಲಿಲ್ಲ. ನಾನ್ರಿ ನರಸಿಂಹರಾಜು ಬಳ್ಳಾಪುರ. ಗೊತ್ತಾಗ್ಲಿಲ್ಲ. ನಾನೇ ಹೇಳ್ದೆ, ನಾ ಬಿ ಎನ್ ನರಸಿಂಹರಾಜು. ನಾನು ಅವನೇ ಬಿ ಎನ್ ನರಸಿಂಹರಾಜು ಬಳ್ಳಾಪುರ, ಲೇಟ್ ನರಸಿಯಪ್ಪ. ಹಾ ಕರೆಕ್ಟ್. ಮತ್ತೀಗ ನೀವ್ಯಾರು? 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 ನೀವ್ಯಾರು ಸ್ವಾಮಿ? ರೇ ನಾವೇ, ನೀವ್ ಹೇಳಿದ್ದು. ರೇ ನೀವ್ ಹೇಳಿದಲ್ಲ ನಾವು. ನೀವ್ ಹೇಳಿರಲ್ಲ ಈಗ, ಅದೇ ನಾವು. ಬಿ ಎನ್ ನರಸಿಂಹರಾಜು ಲೇಟ್ ನರಸಿಯಪ್ಪ ನಾವೇ. ಬಿ ಎನ್ ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಬುಗುನಹಳ್ಳಿ ತಾಲೂಕಲ್ಲ, ಬುಗುನಹಳ್ಳಿ ಪೋಸ್ಟ್. ಬುಗುನಹಳ್ಳಿ ಪೋಸ್ಟ್. ನಮ್ಮ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರೋದು. ಹಳ್ಳಿ ಮರ ಐತೆ ನಮ್ಮ ಮನೆ ಪಕ್ಕ. ನಮ್ಮ ಮನೆ ತಾವ ಹಳ್ಳಿ ಮರ ಐತೆ, ರೋಡ್ ಸೈಡ್ ನಮ್ಮ ಮನೆ. ಕರೆಕ್ಟ್. ಅಲ್ಲ ಇದು ನಮ್ಮನೆ ಕರೆಕ್ಟ್ ಆಗಿ ನಮ್ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ. ನಮ್ಮನೆ ನಮ್ಮನೆ ಅಡ್ರೆಸ್ ಹೇಳ್ತಾ ಇರೋದು. ಅಣ್ಣ ನಿಮ್ಮ ಹೆಸರೇನು ಹೇಳಿ? ಬಿ ಎನ್ ನರಸಿಂಹರಾಜು ಬಳ್ಳಾಪುರ, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ ನಮ್ಮ ಹೆಸರು ಬಿ ಎನ್ ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ಬಳ್ಳಾಪುರದಾಗಿರೋದು. ನಾವು ಕಿವಿಗೆ 2 ವಾಲೆ ಇಕ್ಕೊಂಡು ಗಾಡಿ ಓಡಾಡ್ತೀನಿ ನೋಡಿ, ಅವನು. ನೀವ್ಯಾರು ಹೇಳಿ? ಮಾತ್ರಿಗೆ ಕಾರಣ ಇದು. ಇವರು ಗುಲಾಬಿ ಹೂವಿನವರಲ್ಲ, ಇದೆಂತದ್ದು ಕಾಂಗ್ರೆಸ್ ಹೂವಿನವರು. ನೀವು ವಾಲೆ ಇಕ್ಕಂತೀರಲ್ಲ ಅವರು. ನಾನು ಈ ಶಾಟಕರಿ ನನ್ ಮನಸ್ನೇ ಅಲ್ಲ. ಆಯ್ತು, ನೀವೇ ಅಲ್ಲನಾ ಇವ್ರೆ? ನರಸಿಂಹಣ್ಣ ಅನ್ರಿ. ನರಸಿಂಹಣ್ಣ ಅಂತ ಅಣ್ಣ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು. ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ವ್ರ? ಅದೇ ವಿಜಯ ಜ್ಯುವೆಲರ್ಸ್, ಪೆಟ್ಟಿ ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ವಾಲೆ ಇಕ್ಕಣರೆಲ್ಲ ನೀವೇ ಅಂದ್ರೆ ನಾನೇ ಶಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. ಬಿ ಎನ್ ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತೈತಿ, ಅಲ್ಲಿ ಅದೇ ಬಿಡ್ಕೊಂತೈತಿ. ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತಂದ್ರೆ ಇದು ಹೇಳಿದ್ದೆಲ್ಲನ ನೀನೇ? ಅಣ್ಣ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮ ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕೊಂಡೆ. ಓಡ್ಸ ಓಡ್ಸ ಓಡ್ಸ. ಏನ ಗೊತ್ತ, ಯಾವ್ದೋ ಕಳಿಸ್ಕೊಂಡ ಕಾಣ್ತೈತಿ. ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕ ನಾಯಿ ಹೂ ಅಂತಿದ್. ಇಡೋಣ ಸ್ವಾಮಿ. ನಾವು ಯಾಕೆ ಅಲೋ ಅನ್ನೋಂಗ ಆಗ್ತೈತಿ ಈಗ. ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ? ನೀವು ನನಗ್ ಕೊಡೋಂಥದ್ ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಹಾಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೆ ಒಂದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗ ಒಂದಿನ ಈಗ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು, ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ.
ಊರಿಗೆಲ್ಲ ಹೇಳಿದ್ ನಾನು, ಹಾ ಊರಿಗೆಲ್ಲ. ಇದು ಹುಟ್ಟಿಸಿದನು ಪರಮಾತ್ಮ, ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಹಾ ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ಓ, ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ ಲೇಟ್. ಮತ್ತೆ ಈಗ ನೀವೇನೋ ಹೇಳ್ತಿದ್ದೀರ, ನಾವು ಹುಟ್ಟಿಸೋರ್ ದೇವ್ರು ಅಂತಿದ್ದೀರಾ. ಯಾರು ಇವನು? ಕಲಬೆರಕೆ ಸುಕ್ಕ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗೋದಲ್ಲ. ಇದು ನಾನು ಹುಟ್ಟಿಸ್ತು, ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ, ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಲು ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗಿ ಹೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ. ನೀವೆಲ್ಲಿರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ, ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋದು ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲಿಲ್ಲ, ಈಗ ಲೂಸ್ ಆಗ್ತಾ ಇದೆ. ರೇ ಅಣ್ಣವ್ರೆ, ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ. ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದ್ ನಮ್ ಮನೆ. ಓಹ್ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ? ಯಾರು ತಲೆ ತಿನ್ನಕ್ ಸಿಗ್ಲ್ವನಪ್ಪ. ತಲೆ ಮಾತ್ರ ಐತ ಮಗ? ತಲೆನ ಮಾತ್ರೆ? ನರಸಿಂಹಣ್ಣ, ನಾನ್ ನರಸಿಂಹಣ್ಣ ಅಲ್ಲ, ಮನಸ್ಸಲ್ಲ ನಾನು. ನಾನ್ ಗಾಳಿ. ಗಾಳಿ? ಓ, ಗಾಳಿ ಅಂದ್ರೆ ಏರು. ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ. ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಇವತ್ತಿನ ಕತೆ ನಂದು. ಯಾರ ಸರಿಯಾದ ಹುಳ ಕೂಡ ನೀವು. ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋ ಹುಳ. ಏನಣ್ಣ ಹುಳ ಬಂದೈತೆ ನಿಮ್ ಮನೆ ಹತ್ರ? ಏನ್ ಎಜುಕೇಶನ್ ಇವರು ಎಜುಕೇಶನ್ಗಳು ಎಷ್ಟು ಮಾಡಿರೋದು? ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಓದಿದ್ ನೀವು? ಎಲ್ಲಿ ಓದಿದ್ದು? ನಮ್ಮೂರ್ ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ. ನಮ್ದು ಇನ್ನ ನಾವು SLC ಫೇಲು. ನಾವ್ 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ? ಏನ್ ಕೆಲ್ಸ? ಮೇಸ್ಟ್ರ್ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನ್ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ, ಆಮೇಲೆ ತರಕಾರಿ, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟು, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು,
ಯಾರು ಮಾತಾಡಿದ್ರೆ ತಿಕ್ಲಿ ಹಿಡಿದಂಗ ಇರಕ್ ಚಾನ್ಸೇ ಇಲ್ಲ. ಇವತ್ತು ನನಗೆ ತಿಕ್ಲಿ ಹಿಡ್ಸತಕ ಬಿಡಲ್ಲ ನಾ ಕಾಣುತ್ತೆ. ನೀವು ಯಾವ್ದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ, ನಾನು ಮನಸ್ಸಲ್ಲ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳಣ್ಣ ನೀನು? ರೇ ಕೆಲ್ಸ ಹೊಟ್ಟೆ ಪೊಟ್ ನಡೆಯೋದ್ ಬೇಡವಾ? ಬಟ್ಟೆ ಬರೆ ಸೋಪು ಶಾಂಪೂ, ಮನೆಗೆ ಸಕ್ಕರೆ ಟೀ ಬಣ್ಣ. ಅಣ್ಣ ನಾನ್ ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಸ್ನಾನನೂ ಮಾಡಲ್ಲ ನಾನು. ಆಮೇಲೆ ಇನ್ನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪೂ ಬಟ್ಟೆ ತಗೊಳ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ನನ್ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ನಿಮ್ಮ ಮನೆ ದೇವ್ರೇ ಅದು? ನಿಮ್ ಮನೆ ದೇವ್ರು? ಹಂಗಂದ್ರೆ ನೀವು ಎದ್ರೆ ಬಗಾದ ತೊಳ್ಕೊಂಡು ಊದ್ಗಡ್ಡೆ ಎಜ್ಜದ್ ಯಾವ ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಅಯ್ಯೋ ಮಗ ಒಂಚೂರು ಕಾಲೇಜ್ ಬಾ. ಏನಣ್ಣ? ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು, ಇದ್ಕಿದ್ ಬೆಳೆ ಸಾರ್ ಮಾಡಿರ್ತಿಲ್ಲ, ಕಾಳು ಇದ್ಕಲ್ಲ ಬಿಡ್ರಿ. ಯಾವ್ರಿಗೆ ಬರ್ತಾ ಇಲ್ಲ ಈಗ. ಕಾಲೇಜ್ ಬರುವ ಮಾತ್ರ ಬೇರೆ ಇಲ್ಲೋ. ಅಯ್ಯೋ ಇಲ್ಲ, ಇದ್ಕಿದ್ ಬೆಳೆ ಸಾರ್ ಮಾಡಲ್ಲ ಬಿಡೋಣ, ಕಾಳೇನ್ ಇದ್ಕದೇ ಬೇಡ. ನಿನ್ನೆಲ್ಲ ಮಾತಾಡ್ತಾರ, ನಮ್ಗೆ ಇಲ್ಲಿ ಟಿಕ ಹರ್ದು ಹೋಗ್ತಾವಳೆ. ನಮಗ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು ಒಂದ. ಏನಣ್ಣ ಒಂದು? ನಮ್ಮ ಕರ್ಮನಾಗ ಯಾಕ ಏನು ಅಂತ ತಿಳ್ಕೊಂಡ ನಾವು ಏನ್ ಮಾಡೋಣ? ಏನಪ್ಪ ಕರ್ಮ. ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ, ಇಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ, ಏನ್ ಮಾಡೋದು? ಅಣ್ಣ ಊಟ ಮಾಡಿದ್ರಣ್ಣ ಅಲ್ಲಿ? ಸ್ವಾಮಿ ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ಸಿನಲ್ಲ. ನಾನು ಯಾವ ಊರ್ ಕಡೆಗ್ ಮಾಡಿದ್ರೆ ನೋಡಿ, ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನಮ್ಮನ್ನ ಫೋನ್ ಮಾಡಾಟಕ್ ನಾ ಯಾ ಸುಳೆ ಮಕ್ ಕಂಡಿಡ್ದೆ ಫೋನ್. ನಮ್ ಕರ್ಮನ ಊಟ ಅಣ್ಣ